ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇದೇನು ಪರೋಟ ಅಥವಾ ತಾಲಿಪಟ್ಟು ಅನ್ಕೊತೀರಾ? ಅಲ್ಲ, ನಾನು ಮಾಡ್ತಾ ಇರೋದು ಇವತ್ತು ಬೂದುಗುಂಬಳಕಾಯಿದ ಜೋಳದ ರೊಟ್ಟಿ ಅಥವಾ ಜೋಳದ ಪರೋಟ ಅಂತ ಅನ್ಕೊಳೋಣ. ಜೋಳದ ಹಿಟ್ಟು ಮತ್ತು ಬೂದುಗುಂಬಳಕಾಯಿನ ಹಾಕಿಬಿಟ್ಟು ನಾನು ಇವತ್ತು ಈ ಥರದೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತು, ಬೂದುಗುಂಬಳಕಾಯಿ ಅಂದ್ರೂ ಹೆಲ್ತಿಗೆ ತುಂಬ ಒಳ್ಳೆ ಗುಡ್ ಬೆನಿಫಿಟ್ಸ್ ಎಲ್ಲ ಐತೆ ಅದಕ್ಕೆ ಅದರಿಂದ ಅಂತಂದು ಹೇಳಿ. ಮತ್ತು ಜೋಳದ ಹಿಟ್ಟನ್ನು ಕೂಡ ಯಾವುದೋ ಹಾರ್ಮಲ್ಲ, ಭಾಳ ಚೆನ್ನಾಗಿ ಡಯಾಬಿಟಿಕ್ ಇರೋರಿಗೆ ಇವೆರಡೂ ತಿಂದುಬಿಟ್ರೆ ಭಾಳ ಒಳ್ಳೆಯದು. ಮತ್ತು ಡಯಾಬಿಟಿಕ್ ಇರೋರು ಇವನ್ನೆರಡೂ ಯೂಸ್ ಮಾಡ್ಬೋದು. ಡಯಾಬಿಟಿಕ್ ಕಂಟ್ರೋಲಿಗಾಯಿತು, ಡಯಾಬಿಟಿಕ್ ಮೇಂಟೈನ್ಮೆನ್ಸ್ ಮಾಡೋಕ್ಕೂ ಎಲ್ಲ ಭಾಳ ಚೆನ್ನಾಗಾಗ್ತೈತಿ. ಇದು ಬೂದುಗುಂಬಳಕಾಯಿನ ಅಮ್ಮ ಊರಿಂದ ಕೊಟ್ಕಳಿಸಿದ್ರು. ಒಂದು 3-4 ಇದೇ ಸೈಜ್ ಇದ್ದವು. ನಾನು ಹಾಗೆ ಏನಾದರೂ ಮಾಡಿದ್ರೆ ಒಂದು 2-3 ಜ್ಯೂಸ್ ಮಾಡ್ಕೊಂಡೆಲ್ಲ ಕುಡಿದೆ. ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಜ್ಯೂಸದ ರೆಸಿಪಿ ಎಲ್ಲ ಹಾಕಿದ್ದೆ. ಆಮೇಲೆ ಇದು ಇಟ್ಟು ಏನಾದರೂ ರೆಸಿಪಿ ಮಾಡೋಣ, ಇದು ಬೂದುಗುಂಬಳಕಾಯಿ ಯೂಸ್ ಮಾಡಿಬಿಟ್ಟು ಈ ಥರ ರೊಟ್ಟಿ ತಾಲಿಪಟ್ಟು ಏನಾದರೂ ಮಾಡೋಣ ಅಂತಂದೇಳಿ ಇಟ್ಟು ನಾನು ಮಾಡಿರಲೇ ಇಲ್ಲ. ಅದು ಸುಮಾರು ಬೆಂಡಾಗಿ ಹೋಗಿತ್ತು, ಅದು ಚೆನ್ನಾಗೇ ಇರಲಿಲ್ಲ. ಸ್ವಲ್ಪ ತೊಗೊಂಡ್ಬಿಟ್ಟು ಅದರಲ್ಲಿನ ತೆಗೆದು ನಾನು ಇದನ್ನು ಸಿಪ್ಪೆನ ಸಮೇತನ ಇದನ್ನು ತುರಿದೆ. ನಾನು ಸಿಪ್ಪೆಲ್ಲೂ ಕೂಡ ಭಾಳ ವಿಟಮಿನ್ಸ್ ಇರ್ತೈತಿ ಅಂತಂದು ಹೇಳೆಲ್ಲ ಹೇಳ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ. ಭಾಳ ಚೆನ್ನಾಗಿ ಇದು ಬೂದುಗುಂಬಳಕಾಯಿ ಇದ್ದಾಗೆಲ್ಲ ನಾನು ಇದು ಬೂದುಗುಂಬಳಕಾಯಿನ ತುರಿದ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದೆಲ್ಲ ಹಾಕಿ ಜೋಳದ ಹಿಟ್ಟು ಹಾಕ್ಕೊಂಡು ಅದನ್ನು ತಟ್ಟಿದ್ರೆ ಅಥವಾ ಲಟ್ಸಿದ್ರೆ ಅದು ಭಾಳ ಚೆನ್ನಾಗಿ ಬರ್ತೈತಿ. ಮತ್ತು ಬೂದುಗುಂಬಳಕಾಯಿ ಇರೋ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ನೀರು ಅದೆಲ್ಲ ಹಾಕೋದೇ ಬೇಡ. ಅದನ್ನಷ್ಟೇ ಕಲಿಸಿಬಿಟ್ಟು ಮಿಕ್ಸ್ ಮಾಡಿ ತಾಲಿಪಟ್ಟು ತಟ್ಟಿಬಿಟ್ರೆ ಭಾಳ ಚೆನ್ನಾಗತ್ತೆ. ಆ ಥರ ಎಲ್ಲ ನಾನು ಮಾಡಿದ್ದೆ. ಸರಿ, ಅದನ್ನು ನಮಗೆ ಮಾಡಿ ತೋರ್ಸೋಣ ನಿಮಗೆ ಅಂತಂದೇಳಿ. ಭಾಳ ಟೇಸ್ಟ್ ಬರ್ತೈತಿ ಮತ್ತು ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿರ್ತೈತಿ ತಿನ್ನೋಕೆ. ನಾನು ಮಾಡೋಣ ಅಂತಂದೇಳಿ ಅದಕ್ಕೆ ಮಾಡ್ತಾಯಿದ್ದೆ. ಅದು ಬೆಂಡ್ ಆಗಿರೋದ್ರಿಂದ ಜಾಸ್ತಿ ಬರಲಿಲ್ಲ. ಅದು ಚೆನ್ನಾಗಿರೋದು ಅಷ್ಟೇ ನಾನು ತುರ್ಕೊಂಡೆ. ಅದ್ರ ಸಂಬಂಧ ಮತ್ತಿಲ್ಲ ನಾನು ಕ್ಯಾರೆಟು ಒಂದು ಸೌತೆಕಾಯಿ ಹಾಕ್ತಿದ್ದೀನಿ. ಇದನ್ನು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ನೀವು ಬರೀ ಬೂದುಗುಂಬಳಕಾಯಿ ಇದ್ದರೆ ಬೂದುಗುಂಬಳಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಪೇಸ್ಟ್ ಅಷ್ಟು ಹಾಕ್ಕೊಂಡು ಮಾಡಿದ್ರೂ ಬರ್ತೈತಿ. ನೀವು ಈ ಥರದೊಂದು ಬರೀ ಬೂದುಗುಂಬಳಕಾಯಿ ಇದ್ದರೆ ಬೂದುಗುಂಬಳಕಾಯಿ ಅಷ್ಟೇ ಹೆರಿದ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಮಾಡಿ ನೋಡಿರಿ, ಭಾಳ ಚೆನ್ನಾಗಿರ್ತೈತಿ. ಇಲ್ಲ ನಾನು ಅದೇ ಕಡಿಮೆ ಆಯಿತು ಅಂತಂದೇಳಿ ಮತ್ತು ಈ ಥರದ್ದು ಪರೋಟ ಅಂದರೆ ನಾವು ಭಾಳ ಇಷ್ಟಪಟ್ಟು ಚೆನ್ನಾಗಿ ತಿಂತೀವಿ. ಅದ್ರ ಸಂಬಂಧ ಮತ್ತು ಇರಲಿ ಅಂತಂದೇಳಿ ಒಂದು ಮುಳ್ಳು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟನ್ನು ನಾನು ತುರಿದು ಹಾಕ್ಕೊಂಡೆ. ಇದರಲ್ಲಿ ಕೂಡ ನೀರಿನ ಅಂಶ ಚೆನ್ನಾಗಿರ್ತೈತಿ ಮತ್ತು ಚೆನ್ನಾಗಿ ಅನಿಸುತ್ತೆ ಅಂತಂದೇಳಿ. ಮತ್ತು ನಾನು ಇಲ್ಲಿ ಏನು ಯಾವುದೂ ಭಾಳ ಹಿಟ್ಟು ಯಾವುದೂ ಹಾಕಿಲ್ಲ, ಅಕ್ಕಿ ಹಿಟ್ಟು ಅದೇನು ಮಾಡೇ ಇಲ್ಲ, ಜೋಳದ ಹಿಟ್ಟಿನ ಮಾಡಿದೆ ನಾನು. ಎಸ್ಪೆಷಲಿ ನಾನು ಮೇನ್ ಡಯಾಬಿಟಿಕ್ ಇರೋರಿಗೆ ತೋರಿಸಿದ್ರಾಯ್ತು ಅಂತಲೇ ಮಾಡ್ತಾಯಿದ್ದದ್ದು ನಾನು. ಮತ್ತು ಬೂದುಗುಂಬಳಕಾಯಿ ಮತ್ತು ಜೋಳದ ಹಿಟ್ಟು ಡಯಾಬಿಟಿಕ್ನಿಗೆ ಯಾವುದೂ ಹಾರ್ಮಲ್ಲ. ಇದು RBS ಲೆವೆಲನ್ನು ಮತ್ತು ಗ್ಲುಕೋಸ್ ಲೆವೆಲನ್ನು ಮೇಂಟೈನ್ ಮಾಡ್ತೈತಿ ಇದು, ಮತ್ತು ಮ್ಯಾನೇಜ್ ಮಾಡ್ತೈತಿ. ಮತ್ತು ಇದು ಇನ್ಕ್ರೀಸ್ ಆಗೋಕೆ, ಗ್ಲುಕೋಸ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೂ ಕೂಡ ಬಿಡೋಂಗಿಲ್ಲ ಅಂತಂದು ಹೇಳಿ ಅದಕ್ಕೆ ಡಯಾಬಿಟಿಕ್ ರೆಸಿಪಿನ ಅಂತಲೇ ಹೇಳ್ಬೋದು. ಅದ್ರ ಸಂಬಂಧ ನಾನು ನಿಮಗೆ ತೋರಿಸ್ತಾ ಇದ್ದೆ. ಹಾಗೆ ಇಲ್ಲಿ ಚೆನ್ನಾಗಿ ಕೊತ್ತಂಬರಿ ಕೂಡ ಜಾಸ್ತಿ ಹೆಚ್ಕೊಂಡು ನಾನು ಇಲ್ಲಿ ಹಾಕಿದೆ. ಮತ್ತು ಇಲ್ಲಿ ಹಸಿಮೆಣ್ಸಿಕಾಯಿನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಹಾಕ್ಕೊಂಡಿಲ್ಲ. ಯಾಕಂದರೆ ಹಸಿಮೆಣ್ಸಿಕಾಯಿ ಬಂದಾಗೆಲ್ಲ ಒಂದೊಂದು ಭಾಳ ಟೇಸ್ಟ್ ಆಗ್ತೈತೆ ಅಂತಂದೇಳಿ. ಮತ್ತು ಇಲ್ಲಿ ನಾನು ಒಂದು ಬಟ್ಲು, ಇಲ್ಲಿ ದೊಡ್ಡ ಬಟ್ಲದಿಂದ ನೀವು ನೋಡಿದ್ರಲ್ಲ, ಆ ಬಟ್ಲದಲ್ಲಿ ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಹಸಿ ಶುಂಠಿನೂ ಕೂಡ ತುರಿದು ಹಾಕ್ಕೊಂಡೆ. ಅದು ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಬಂದಾಗೆಲ್ಲ ಭಾಳ ಟೇಸ್ಟ್ ಆಗ್ತೈತೆ ಅಂತಂದೇಳಿ ನಾನು ಆ ಥರ ಮಾಡಿದ್ದೀನಿ. ಇಲ್ಲಿ ನೋಡಿದರೆ ಈ ಬಟ್ಲದಿಂದ ಒಂದು 1/4 ಬಟ್ಲು ಅಷ್ಟೇ ನಾನು ಇಲ್ಲಿ ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡೆ ನಾನು. ಹಾಗೆ ಅದೇ 1/4 ಬಟ್ಲು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹಾಕ್ಕೊಂಡೇನಿ. ಯಾಕಂತಂದ್ರೆ ಇದು ಮಾಡ್ತಿರ್ಬೇಕಾದ್ರೆ ಈಗ ಜೋಳದ ಹಿಟ್ಟು ಅಷ್ಟು ಕಸುವಲ್ಲ, ನಾವು ತಟ್ಟಿ ಹಾಕ್ತಿರ್ಬೇಕಾದ್ರೆ ಅದು ಕಟ್ಟಾಗಿಬಿಟ್ಟು ಕೈಯಲ್ಲೇ ಬೀಳ್ಬಿಡ್ತಾವೆ ಅಂತಂದು ಹೇಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಚಪಾತಿ ಹಿಟ್ಟು. ಹಾಗೆ 1 ಸ್ಪೂನು ಅಚ್ಕಾರದ ಪುಡಿ ಮತ್ತು ಕಲರಿಗಾಗಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಇಲ್ಲಿ ಅಜ್ವಾನ ಮತ್ತು ಜೀರಿಗೆನ ನಾನು ಈ ಥರ ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಪ್ಪನ್ನು ಕರೆಕ್ಟಾಗಿ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಟೇಸ್ಟಿ ನೋಡಿಕೊಂಡು ಹಾಕ್ಕೊಳ್ರಿ. ಈ ಥರದ್ದೆಲ್ಲ ಜಾಸ್ತಿ ಐಟಮ್ ಎಲ್ಲ ಹಾಕಿದಾಗ ಇವೆಲ್ಲ ಉಪ್ಪು ಚೆನ್ನಾಗಿ ಬೇಕಾಗುತ್ತೆ. ಮತ್ತು ಉಪ್ಪು ಮತ್ತು ಖಾರ ಕರೆಕ್ಟಾಗಿತ್ತು ಅಂತಂದ್ರೆ ಇವು ತಿನ್ನಲಿಕ್ಕೆಲ್ಲ ಭಾಳ ಟೇಸ್ಟ್ ಅನಿಸ್ತದೆ ಅಂತಂದು ಹೇಳಿ. ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂತ ಯಾಕೆ ಹೇಳಿದೆ ಅಂದರೆ ಪೇಸ್ಟ್ ಮಾಡ್ಕೊಂಡು ಹಾಕೋತಿದ್ದೆ ನಾನು. ಇಲ್ಲಿ ನಾವು ತಟ್ಟಬೇಕಾದ್ರೆ ನಮ್ಮ ಕೈನೂ ಉರಿತಾವೆ ಪೇಸ್ಟ್ ಜಾಸ್ತಿ ಆದಾಗ. ಮತ್ತು ಇದು ಈವೆನ್ನಾಗಿ ಸ್ಪ್ರೆಡ್ ಆಗೋದ್ರಿಂದ ಮತ್ತು ಎಷ್ಟು ಹಾಕಿದ್ರೂ ಕೂಡ ಇದು ಸ್ಪೈಸಿ ಅನ್ಸೋದೇ ಇಲ್ಲ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದರಿಂದ ಹಸಿಮೆಣ್ಸಿನ್ಕಾಯಿ ಎಲ್ಲೆಲ್ಲೋ ಒಂದೊಂದು ಬರುತ್ತಲ್ಲ, ಅದು ಭಾಳ ಟೇಸ್ಟ್ ಅನಿಸ್ತತಿ. ಮತ್ತು ಹಸಿ ಶುಂಠಿನೂ ಬಂದಾಗ ಫ್ಲೇವರ್ ಚೆನ್ನಾಗಿ ಅನಿಸ್ತತಿ. ಇಲ್ಲಿ ಬೇಕಂದ್ರೆ ನೀವು ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಈ ಥರದ್ವೆಲ್ಲ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಬರ್ತೈತಿ.
ನಾನು ಅದೇನು ಹಾಕೊಳ್ಳಿಲ್ಲ. ಈ ಶುಂಠಿ ಇದನ್ನೆಲ್ಲ ಹಾಕ್ಕೊಂಡೆ. ಹಾಗೆ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಆಗೋಷ್ಟು ಗಾತ್ರದಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ನಾನು ತಡ್ತಾ ಇದ್ದೀನಿ. ಬೇಕಂದ್ರೆ ನೀವು ಲಟ್ಸ್ಕೊಬೋದು, ಬಟ್ ಲಟ್ಸಾಕಿದು ಹಿಟ್ಟು ಕಸು ಇರೋಂಗಿಲ್ಲ. ಅಂದರೆ ಇದು ಬರೀ ಜೋಳದ ಹಿಟ್ಟು ಮತ್ತು ಅದು ಬೂದುಗುಂಬಳಕಾಯಿ ಇದೆಲ್ಲ ನೀರಿನ ಅಂಶ ಜಾಸ್ತಿ ಇರೋದಕ್ಕೆ ಬೇರೆ ಯಾವುದೋ ಅಷ್ಟೊಂದು ಹಿಟ್ಟು ಸೇರಿಸಲಿಲ್ಲ. ಅಕ್ಕಿ ಹಿಟ್ಟು ಅದೆಲ್ಲ ಸೇರಿಸಿದ್ರೆ ಇದು ಜಾಸ್ತಿ ಗಟ್ಟಿ ಇರೋದು, ಜಿಗಿ ಬರ್ತಿತ್ತು. ಜಿಗಿ ಇಲ್ಲದೆ ಇರೋದ್ರಿಂದ ಇದು ಲಟ್ಸತ್ಲೇನ ಬೇಗ ಬೇಗ ಇದು ಆಗ್ಬಿಡ್ತೈತಿ. ಬರೀ ತಟ್ಟಿಬಿಟ್ರೆ ಭಾಳ ಚೆನ್ನಾಗಿರ್ತೈತಿ. ಇದು ತಾಲಿಪಟ್ಟು ಗತಿ ತಟ್ಟಿಬಿಡ್ರಿ, ಹಿಂಗೆ ತಟ್ಟಿಬಿಟ್ಟು ಹಾಕಿದ್ರೂ ಕೂಡ ನಿಮಗೆ ಚೆನ್ನಾಗಿ ಬರ್ತೈತಿ. ಬಸ್ ತಿನ್ನಬೇಕಾದ್ರಂತೂ ಭಾಳ ಟೇಸ್ಟಾಗಿರ್ತಾವೆ ಇವು. ನೀವು ನಿಜವಾಗ್ಲೂ ಒಂದು ಸಲ ಮಿಸ್ ಮಾಡ್ಕೊಳ್ಳೋದನ್ನು ಬೂದುಗುಂಬಳಕಾಯಿ ತೊಗೊಂಬಂದುಬಿಟ್ಟು ಮಾಡ್ಕೊಂಡು ತಿನ್ನಲೇಬೇಕು. ಅಷ್ಟೇ ಚೆನ್ನಾಗಿರ್ತೈತಿ ರೆಸಿಪಿ, ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಇಲ್ಲಿ ನೋಡಿರಿ, ಈಗ ಈ ಥರ ಹಾಕಿಬಿಟ್ಟು ಕೆಳಗೆ ಮೇಲೆ ಎರಡೂ ಕಡೆನೂ ಹೊಳ್ಳಿಸ್ಬಿಟ್ಟು ನಾನು ಎರಡೂ ಕಡೆನೂ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ನೀವು ಇದನ್ನು ಮೊಸರಿನ ಜೊತೆಗೆ ಅಥವಾ ತುಪ್ಪದ ಜೊತೆಗೆ ಯಾವುದು ಬೇಕಾದ್ರೂ ಜೊತೆಗೆ ಸರ್ವ್ ಮಾಡ್ಬೋದು. ಭಾಳ ಚೆನ್ನಾಗಿರ್ತೈತಿ. ನಮಗಂದ್ರೂ ಭಾಳ ಟೇಸ್ಟ್ ಇಷ್ಟ ಅನಿಸ್ಬಿಡ್ತಿದೆ. ಈ ಕುಂಬಳಕಾಯಿನ ನಾವು ಇದು ಈ ಥರ ಮಾಡೋಕ್ಕಾಗಿನ ತರಬೇಕಂತಂದೇಳಿ ಅನಿಸ್ಬಿಟ್ಟತಿ. ಸುಮಾರು ಸಲ ಮಾಡಿದೆ ನಾನು, ಬಟ್ ನಿಮಗೆ ತೋರಿಸಿರಲಿಲ್ಲ. ಅದಕ್ಕೆ ಈ ಸಲ ತೋರಿಸೋಣ ಅಂತಂದೇಳಿ ನಾನು ತೋರಿಸಿದ್ದೆ. ಮತ್ತು ಜೋಳದ ಹಿಟ್ಟು ಮತ್ತು ಬೂದುಗುಂಬಳಕಾಯಿ ಆಗಿರೋದ್ರಿಂದ ಇದು ತಿಂದ ಮೇಲೆ ಆಯಾಸ ಆಗೋಲ್ಲ. ಬೇರೆ ನಾವು ತಾಲಿಪಟ್ಟು ಮಾಡ್ತೇವಲ್ಲ, ಬೇರೆ ಬೇರೆ ಎಲ್ಲ ಹಿಟ್ಟು ಹಾಕಿ ಅದು ಸಿಕ್ಕಾಪಟ್ಟೆ ಹೆವಿ ಅನಿಸುತ್ತೆ ಮತ್ತು ಆಯಾಸ ಆಗುತ್ತೆ ತಿಂದ ಮೇಲೆ. ಇದು ಹಂಗೆ ಆಯಾಸನೂ ಆಗಂಗಿಲ್ಲ. ಬೂದುಗುಂಬಳಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮತ್ತು ಜೋಳದ ಹಿಟ್ಟನ್ನು ಕೂಡ ನಮಗೆ ಈ ಥರ ದೋಸೆ ಪಡ್ಡು ತಿಂದಾಗೆಲ್ಲ ಆಯಾಸ ಆಗಿ ನೀರು ಕುಡಿಬೇಕಂತ ಅನ್ಸುತ್ತಲ್ಲ, ಅದು ಯಾವ ರೀತಿಯೂ ಆಗೋಲ್ಲ. ನೀವು ನಿಜವಾಗ್ಲೂ ಇದು ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಯ್ತು ಅಂತಂದ್ರೆ, ನೀವು ಹೌದು ಅಂತಂದೇಳಿ ನಿಮ್ಗೆ ಅನಿಸ್ತು ಅಂತಂದ್ರೆ, ನಾನು ಹೇಳ್ತಾ ಇರೋದು ನೀವು ಲೈಕ್, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ಇಲ್ಲಿ ಬೇಸಿಗೆ ಆಗಿದ್ದರಿಂದ ನಾನು ಏನು ಮಾಡ್ತೀವಿ ಅಂತಂದರೆ, ಡೈಲಿ ಒಂದೊಂದು ಫ್ರೂಟ್ಸು ಬೆಳಗ್ಗೆ ಟಿಫಿನ್ ಜೊತೆಗೆ ತಿಂದುಬಿಡ್ತೇವೆ. ಇದು ಮಸ್ಕ್ ಮಿಲನ್ ಅಂದರೆ ಕರ್ಬೂಜ ಹಣ್ಣು, ಏನರ ಸ್ಟ್ರಾಬೆರಿ ಜ್ಯೂಸು ಅಥವಾ ಕಲ್ಲಂಗಡಿ ಹಣ್ಣು ಈ ಥರದ್ದು ಏನರ ತಿಂದುಬಿಡ್ತೇವೆ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಮೊಸರಿನ ಜೊತೆಗಿನ ಈಗ ಬೇಸಿಗೆ ಆಗಿದ್ದರಿಂದ ಮೊಸರಿನ ಜೊತೆಗಿನ ತಿನ್ನೋಣ ಅಂತಂದೇಳಿ ಮೊಸರಿನ ಜೊತೆಗಿನ ಬಡಿಸಿದೆ. ಭಾಳ ಚೆನ್ನಾಗಿತ್ತು. ಬರೀ ಹಾಗೆ ತಿನ್ನೋಕೆ ಭಾಳ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಬಂತು. ಆದರೂ ನಾವಿಲ್ಲಿ ಮೊಸರು ಹಾಕ್ಕೊಂಡ್ಬಿಟ್ಟು ಜೊತೆಗೆ ಟೇಸ್ಟ್ ನೋಡಿದ್ವಿ, ಭಾಳ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಟಿಫಿನ್ ಆದಮೇಲೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಕೊಂಡು ಕಲ್ಲಂಗಡಿ ಹಣ್ಣು ತಿಂದಾಯಿತು. ಇಲ್ಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಂದು ಹೇಳಿ ನಾನು ಹೇಳ್ತೀನಿ ನಿಮಗೆಲ್ಲ.